ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಉಮಾ ಪವಗಡ ಕುಕಿಂಗ್ ಆ್ಯಂಡ್ ವ್ಲಾಗ್. ಇವತ್ತಿನ ರೆಸಿಪಿ ಹಸಿ ಅವರೆಕಾಳು ಮಸೊಪ್ಪು. ತುಂಬಾ ರುಚಿಯಾಗಿರುತ್ತೆ. ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ. ಅದಕ್ಕೂ ಮುನ್ನ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಆನಂತರ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿದರೆ ನಾನು ಮಾಡುವ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಹಸಿ ಅವರೆಕಾಳು ಮಸೊಪ್ಪು ಅಂದ ತಕ್ಷಣ ಫಸ್ಟ್ ನಮಗೆ ಹಸಿ ಅವರೆಕಾಳು ಬೇಕಾಗುತ್ತೆ. ಇಲ್ಲಿ 1 ಕಪ್ ಆಗೋಷ್ಟು ಹಸಿ ಅವರೆಕಾಳು ತೊಗೊಂಡಿನಿ. ತುಂಬಾ ಚೆನ್ನಾಗಿರುತ್ತೆ ಮಸೊಪ್ಪಿಗೆ ಹಸಿ ಅವರೆಕಾಳು. ಅರ್ಧ ಕಪ್ಗಿನ ಸ್ವಲ್ಪ ಕಡಿಮೆ ತೊಗರಿಬೇಳೆ ತೊಗೊಂಡಿದ್ದೀನಿ. ಇದು ಸಾಂಬಾರು ತಿಕ್ನೆಸ್ಸಿಗೋಸ್ಕರ ಚೆನ್ನಾಗಿರುತ್ತೆ. ತೊಳೆದು ಇಟ್ಕೊಂಡಿದ್ದೀನಿ. ಸೊಪ್ಪು 1 ಹಿಡಿ ಆಗೋಷ್ಟು ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ. ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಹಿಡಿ ಆಗೋಷ್ಟು ಚಕ್ಕೊತ್ತ ಸೊಪ್ಪು, 1 ಹಿಡಿ ಆಗೋಷ್ಟು ಚಿಲ್ಕರವೆ ಸೊಪ್ಪು. ಈ ಮೂರೂ 1 ಹಿಡಿ ಆಗೋಷ್ಟು ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಟೊಮೊಟೊ, 1 ಈರುಳ್ಳಿ, 1 ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ. ಖಾರಕ್ಕೆ ಒಂದು 5 ರಿಂದ 6 ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ. ಈಗ ಒಂದು ಕುಕ್ಕರ್ಗೆ ಒಂದು ಅರ್ಧ ಲೀಟ್ರ್ ಆಗೋಷ್ಟು ನೀರು ಹಾಕ್ಕೊಂಡಿದ್ದೀನಿ. ನೀರು ಕಾದ್ಮೇಲೆ ಈ ಹಸಿ ಅವರೆಕಾಳು ಮತ್ತು ತೊಗರಿಬೇಳೆ ಚೆನ್ನಾಗಿರುತ್ತೆ, ಸ್ವಲ್ಪ ಹಾಕೋಬೇಕಾಗುತ್ತೆ. ಈಗ ಈ ಟೊಮೊಟೊ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಈಗ ಸೊಪ್ಪಿಟ್ಕೊಳ್ಳೋಣ. ಇಲ್ಲಿ ನಾನು 3 ಥರದ ಸೊಪ್ಪುಗಳನ್ನು ಬಳಸ್ತಾ ಇದ್ದೀನಿ. ಇನ್ನೂ ಬೇರೆ ಬೇರೆ ಥರ ಸೊಪ್ಪಿತ್ತು ಅಂದರೆ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಸೊಪ್ಪಿಟ್ಕೊಂಡು ಈಗ 1-2 ಟೇಬಲ್ ಸ್ಪೂನ್ ಆಗೋಷ್ಟು ಹಸಿ ತೆಂಗಿನಕಾಯಿ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು, 1 ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪೌಡ್ರು, ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಂಡು ಕುಕ್ಕರ್ ಮುಚ್ಚಳನ ಮುಚ್ಚಿ ಒಂದು 3 ವಿಜಲ್ ತಗೊಳ್ಳೋಣ. ನೋಡಿ 3 ವಿಜಲ್ ಆಗಿದೆ. ವಿಜಲನ್ನು ತಣ್ಣಗಾಗಿದೆ. ಈಗ ಕುಕ್ಕರ್ ಮುಚ್ಚಳನ ಓಪನ್ ಮಾಡ್ಕೊಳ್ಳೋಣ. ನೋಡಿ ಅವರೆಕಾಳು, ಬೇಳೆ ಮತ್ತು ಸೊಪ್ಪು ಹದವಾಗಿ ಚೆನ್ನಾಗಿ ಬೆಂದಿದೆ. ತೊಗರಿಬೇಳೆ ಅಂತೂ ಕಾಣಿಸ್ತಾನೆ ಇಲ್ಲ, ಚೆನ್ನಾಗಿ ಬೆಂದಿದೆ. ಈ ಥರ ಬೇಯಬೇಕು. ಈಗ ಈ ಸೊಪ್ಪನ್ನ ಸಪ್ರೇಟಾಗಿ ತಗೊಳ್ಳೋಣ. ಅವರೆಕಾಳು ಸಪ್ರೇಟಾಗಿ, ಸೊಪ್ಪು ಸಪ್ರೇಟಾಗಿ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಎಲ್ಲ ತಕ್ಕೋಬೇಕು. ಅವರೆಕಾಳು ಒಂದೊಂದು ಸೊಪ್ಪು ಜೊತೆಗೆ ಬರುತ್ತೆ, ಬಂದ್ರೂ ಪರವಾಗಿಲ್ಲ, ಚೆನ್ನಾಗಿರುತ್ತೆ. ಏನು ಪೂರ್ತಿಯಾಗಿ ತಕ್ಕೋಬೇಕಂತೇನಿಲ್ಲ ಅವರೆಕಾಳನ್ನ. ನೋಡಿ ಈ ರೀತಿ ತಕ್ಕೊಂಡು ಈಗ ಈ ಸೊಪ್ಪನ್ನ ಮಸ್ಕೋಬೇಕಾಗುತ್ತೆ. ಈ ಥರ ಮಸಿಯ ಕೋಲಲ್ಲಿ ಮಸ್ಕೋಬೇಕು. ಮಿಕ್ಸಿಗೆ ಹಾಕಿ ಅಭ್ಯಾಸ ಇರೋರು ಮಿಕ್ಸಿಗೆ ಹಾಕ್ಕೋಬೋದು. ನಮ್ಮ ಕಡೆ ಇದನ್ನ ಮಿಕ್ಸಿಗೆ ಹಾಕೋದಿಲ್ಲ. ಈ ಥರ ಸೊಪ್ಪು ಸಾಂಬಾರನ್ನ ಈ ಥರ ಮಸಿಯ ಕೋಲಲ್ಲಿ ಮಸ್ಕೊಳ್ತೀವಿ. ಮಿಕ್ಸಿಗೆ ಹಾಕಿದ್ದು ನಮ್ಮ ಕಡೆ ಅಷ್ಟೊಂದು ಇಷ್ಟಪಡೋದಿಲ್ಲ. ನೋಡಿ ಈ ರೀತಿ ಎಲ್ಲ ಚೆನ್ನಾಗಿ ನುಣ್ಣಗೆ ಮಸ್ಕೋಬೇಕು. ಈಗ ಅವರೆಕಾಳು ಮತ್ತು ಈ ರಸಮ್ನ ಹಾಕ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ ಹಸಿ ಅವರೆಕಾಳು ಸೊಪ್ಪು ಸಾಂಬಾರು. ಊಟ ಮಾಡ್ಬೇಕಾದ್ರೆ ಬಾಯಿಗೆ ಒಂದೊಂದು ಸಿಗ್ತಾ ಇದ್ರೆ ಇನ್ನೂ ಒಂದು ತುತ್ತು ಜಾಸ್ತಿ ಊಟ ಮಾಡ್ತೀವಿ, ಅಷ್ಟು ರುಚಿಯಾಗಿರುತ್ತೆ ಹಸಿ ಅವರೆಕಾಳು ಸೊಪ್ಪು ಸಾಂಬಾರು. ಈಗ ಇದಕ್ಕೆ ಒಗ್ಗರಣೆ ಕೊಡೋಣ. ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿನಿ. 1 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿನಿ. ಎಣ್ಣೆ ಬಿಸಿ ಆದಮೇಲೆ 1 ಟೀ ಸ್ಪೂನ್ ಸಾಸಿವೆ ಚಿಟಪಟ ಆದಮೇಲೆ ಒಂದು 1/4 ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಳ್ಳೋಣ. ಮುಂಚೆನೇ ಸಾಂಬಾರ್ಗೆ ಹಾಕ್ಕೊಂಡಿರ್ತೀವಿ, ಸ್ವಲ್ಪ ಹಾಕ್ಕೊಳ್ಳೋಣ. ಒಗ್ಗರಣೆಗೆ ಹಾಕ್ಕೊಂಡು ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು 1 ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗೆಲ್ಲ ಬಾಡಿಸ್ಕೊಳ್ಳೋಣ. ನೋಡಿ ಒಗ್ಗರಣೆ ಎಲ್ಲ ರೆಡಿಯಾಗಿದೆ. ಈಗ ಸಾಂಬಾರು ಹಾಕ್ಕೊಳ್ಳೋಣ. ಹಾಕ್ಕೊಂಡು ಚೆನ್ನಾಗೆಲ್ಲ ಒಂದು ಮಿಕ್ಸ್ ಕೊಟ್ಟು ಒಂದು 2 ರಿಂದ 3 ನಿಮಿಷ ಕುದಿ ಬರೋದಕ್ಕೆ ಬಿಡೋಣ. ಜಾಸ್ತಿ ಏನು ಬೇಡ, ಒಂದು 2 ರಿಂದ 3 ನಿಮಿಷ ಬಂದರೆ ಸಾಕು. ನೋಡಿ ಸಾಂಬಾರು ರೆಡಿಯಾಗಿದೆ. ತುಂಬ ಚೆನ್ನಾಗಿರುತ್ತೆ. ಅನ್ನ, ಮುದ್ದೆ, ದೋಸೆ, ಚಪಾತಿ ಯಾವುದಕ್ಕೆ ಆಗಲಿ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಅದರಲ್ಲೂ ಹಸಿ ಅವರೆಕಾಳು ಹಾಕಿರೋದ್ರಿಂದ ಒಂದು ಎಕ್ಸ್ಟ್ರಾ ರುಚಿನೇ ಕೊಡುತ್ತೆ ಸೊಪ್ಪು ಸಾಂಬಾರು. ನೋಡಿದ್ರಲ್ವಾ ಹಸಿ ಅವರೆಕಾಳು ಬಳಸಿ ಯಾವ ರೀತಿ ಸೊಪ್ಪು ಸಾಂಬಾರು ಮಾಡೋದಂತ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿದರೆ ನಾನು ಮಾಡುವ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಇನ್ನಷ್ಟು ಈಜಿ ರೆಸಿಪಿಗಾಗಿ ಉಮಾ ಪವಗಡ ಕುಕಿಂಗ್ ಚಾನಲ್ ಆ್ಯಂಡ್ ವ್ಲಾಗ್ನ ನೋಡ್ತಾ ಇರಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.